ಟೋಟಲ್ ನಿಮಗೆ 260 ಸೈಟ್ ಬರುತ್ತೆ ಸರ್. ಇಲ್ಲೇ ಒಂದು ಮನೆ ಕೂಡ ಆಗಿದೆ. ಸೊ 250 ಪ್ಲಾಟ್ಸ್ ಅನ್ನೇ ನಿಮ್ಗೆ ಆಲ್ಮೋಸ್ಟ್ 20, 30, 30, 40 ಡೈಮೆನ್ಷನ್ಸ್ ಅಂತ ಎಷ್ಟು 20-25,000 ಸ್ಯಾಲ್ರಿ ಇದ್ರೆ ಸಾಕು. ಸೊ ನಾನು ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಡ್ರೈನೇಜ್ ಲೈನ್ಸ್ ಆಗಿದೆ, ಸೊ ವಾಟರ್ ಲೈನ್ಸ್ ಆಗಿದೆ. ಸೊ ಸುತ್ತ ನಿಮಗೆ ಈಗ ಪ್ರೆಸೆಂಟ್ ಬಂದು ನಿಮಗೆ ಸುತ್ತ ಸೇಫ್ಟಿ ಸೈಡ್ ನೋಡೋಕೆ ಹೋದ್ರೆ ಕಾಂಪೌಂಡ್ ಸಹ ಆಗಿದೆ. ನಿಮಗೆ 2 ಪಾರ್ಕ್ ಸಹ ಕೊಡ್ತಾ ಇದೀವಿ, 2 ಬೋರ್ ಕೊಡ್ತಾ ಇದೀವಿ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಸಹ ಬರುತ್ತೆ. 24 ಗಂಟೆ ವಾಟರ್ ಫೆಸಿಲಿಟಿ ಇದ್ದೇ ಇರುತ್ತೆ. ನಿಮಗೆ ಮೆಜೆಸ್ಟಿಕ್ ಇಂದ ನೋಡಕ್ ಹೋದ್ರೆ ಜಸ್ಟ್ 23 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ಗೆ. 24 ಅವರ್ಸ್ ಬಸ್ ಓಡಾಡ್ತಾ ಇರುತ್ತೆ. ಮಾರ್ಕೆಟ್ ಮೆಜೆಸ್ಟಿಕ್ ಪರ್ ಸ್ಕ್ವೇರ್ ಫೀಟ್ ಬಂದು ನಿಮಗೆ 1900 ರೂಪಾಯಿ ಇದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾನೆ ಇರಿ ಸರ್, ಲೋ ಬಡ್ಜೆಟಲ್ಲಿ ನಮಗೆ ಒಂದು ಸೈಟ್ಸ್ ಎಲ್ಲ ಬೇಕಾಗಿತ್ತು, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಆಗಿರಬೇಕು, ಪಕ್ಕದಲ್ಲಿ ಫೆಸಿಲಿಟೀಸ್ ಎಲ್ಲ ಕೂಡ ಚೆನ್ನಾಗಿರಬೇಕು ಅಂತ. ಸೊ ಅದಕ್ಕೆ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಒಂದು 10 ಏಕರ್ಸಲ್ಲಿ 250 ಪ್ಲಾಟ್ಸ್ ಇರುವಂಥ ಒಂದು ಪ್ರಾಪರ್ಟಿ ಕೂಡ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು, ಒಂದು ಪ್ರೀ ಲಾಂಚ್ ಆಫರ್ ಅಂತ ಒಂದು ಬೆಸ್ಟ್ ಪ್ರೈಸಲ್ಲಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಪ್ರೈಸಿಂಗ್ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವ್ರ ಕಂಪನಿ ಹೆಸರು ಏನಂದರೆ ನಿಮಗೆ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರ ಕಂಪನಿ ಹೆಸರು. ವಿಜಯನಗರ, ಬೆಂಗಳೂರು ವಿಜಯನಗರಲ್ಲೇ ಬರುತ್ತೆ. ಸೊ ಆಫೀಸ್ ಮೀಟ್ ಮಾಡಿ ಕೂಡ ನೀವು ಈ ಡೀಟೇಲ್ಸ್ ಎಲ್ಲ ಕೂಡ ತಿಳ್ಕೊಬೋದು. ಸೊ ಇಲ್ಲಿ ಏನಾರ ನೋಡ್ತಿರ್ಬೋದು, ನಿಮ್ಗೆ ಆಲ್ರೆಡಿ ಸೀವೇಜ್ ಕೂಡ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ, ಮತ್ತು ಲೆವೆಲಿಂಗ್ ಕೂಡ ಆಗಿದೆ, ಸುತ್ತ ಕಾಂಪೌಂಡ್ ಕೂಡ ಆಗಿದೆ. ಮತ್ತು ಇಲ್ಲೇ ನೋಡ್ತಿರ್ಬೋದು ನಿಮಗೆ ಪಕ್ಕದಲ್ಲಿ ಒಂದು ಮನೆ ಕೂಡ, ಇಲ್ಲೇ ಒಂದು ಮನೆ ಕೂಡ ಆಗಿದೆ. ಸೊ 250 ಪ್ಲಾಟ್ಸ್ ಅನ್ನೇ ನಿಮ್ಗೆ ಆಲ್ಮೋಸ್ಟ್ 20, 30, 30, 40 ಡೈಮೆನ್ಷನ್ಸ್ ಅಂತ ಸುಮಾರು ಡೈಮೆನ್ಷನ್ಸ್ ಇದೆ. ಫಸ್ಟ್ ಕಮ್ ಫಸ್ಟ್ ಸಮ್ಮಲ್ಲಿ ಬಂದರೆ ನಿಮಗೆ ಒಂದು ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇವ್ರದೇ ನಿಮಗೆ ಕ್ಯಾಬ್ ವಿಸಿಟು ಆ ಥರ ಕೂಡ ಆಪ್ಷನ್ಸ್ ಇರುತ್ತೆ, ಅದೆಲ್ಲ ಕೂಡ ತಿಳ್ಕೊಳ್ಳೋಣ. ಸೊ ಇಲ್ಲಿ ಸೈಟ್ ಕೂಡ ನೋಡ್ತಿರ್ಬೋದು, ಎಷ್ಟು ದೊಡ್ಡ ಒಂದು ಲೇಔಟ್ ಮಾಡಿ 250 ಪ್ಲಾಟ್ಸ್ ಅಂದರೆ ಆಲ್ಮೋಸ್ಟ್ ನಿಮಗೆ ಬೇಗ ಕೂಡ ಬುಕ್ಕಿಂಗ್ಸ್ ಆಗುತ್ತೆ. ಸೊ ಅದಕ್ಕೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಕೂಡ ಸೈಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಪಕ್ಕದಲ್ಲಿ ನೋಡ್ತಿರ್ಬೋದು, ಆ ಕಡೆ ನಿಮಗೆ ಒಂದು BDA ವಿಲಾ ಕೂಡ ಬರ್ತಾ ಇದೆ, ಮತ್ತು ಅಲ್ಲಿ ಒಂದು BDA ಅಪಾರ್ಟ್ಮೆಂಟ್ಸ್ ಕೂಡ ಇದೆ. ಬಸ್ ಫೆಸಿಲಿಟಿ ಆಗಲಿ, ಮೆಟ್ರೋ ಫೆಸಿಲಿಟಿ ಆಗಲಿ ಎಲ್ಲ ಕೂಡ ಬರ್ತಾಯಿದೆ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ಸರ್ ಇದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ನಿಮ್ಮ ಕಂಪನಿದೊಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇರೋದು. ಇದೇನಂದರೆ ನಾನು ಬರ್ತಾ ಕೂಡ ಆಲ್ಮೋಸ್ಟ್ ಒಂದು ಬನಶಂಕರಿಯಿಂದ ಬರ್ತಾ ನನಗೆ ಆಲ್ಮೋಸ್ಟ್ ಒಂದು 1 ಅವರ್ ಏನೋ ತೊಗೊಂತು. ಯಾಕಂದರೆ ನೈಸ್ ರೋಡ್ ಕೂಡ ಪಕ್ಕದಲ್ಲಿದೆ, ಆ ಥರ ರೋಡ್ಸ್ ಕೂಡ ಫೆಸಿಲಿಟೀಸ್ ಇದೆ, ಮತ್ತು ಮೇಯ್ನ್ ಹೈವೇಸ್ ಕೂಡ ಕನೆಕ್ಟ್ ಆಗುತ್ತೆ. ಅಕಸ್ಮಾತ್ ಯಾರು ಒಂದು ಊರಿಂದ ತೊಗೊಬೇಕು ಅಂದರೆ ತುಮಕೂರು, ನೆಲಮಂಗಲ, ಆ ಕಡೆ ಬೆಂಗಳೂರು, ಮತ್ತು ನಿಮಗೆ ತುಂಬ ಒಂದು ಪ್ಲೇಸಸ್ ಹತ್ರ ಇದೆ. ಸೊ ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸು ನೀವು ಟೋಟಲ್ ಆಗಿ ಇವಾಗ ಒಂದು ಪ್ರಾಜೆಕ್ಟ್ ಮಾಡಿರಲ್ಲ, ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ? ಸೊ ಈ ಲೊಕೇಶನ್ ಬಂದು ನಿಮಗೆ ಕಿತ್ನಳ್ಳಿ, ಅಂದರೆ ಮಾಗಡಿ ಮೇನ್ ರೋಡಿಂದ ಬರೋದಾದ್ರೆ ಕಿತ್ನಳ್ಳಿ. ಸೊ ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಆಗುತ್ತೆ. ನೀವು ನೆಲಮಂಗಲದಿಂದ ಬರೋದಾದ್ರೆ ಸೊಂಡೆಕೊಪ್ಪ ಮೇನ್ ರೋಡಿಂದನೂ ನಿಮಗೆ ಹತ್ರ ಆಗುತ್ತೆ, ಅಂದರೆ ಜಸ್ಟ್ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಕ್ಕಪಕ್ಕ ಎಲ್ಲ ನಿಮಗೆ ನಿಯರೇ ಆಗೋದ್ರಿಂದ ಇದು ಸೆಂಟ್ರಲ್ ಬರುತ್ತೆ ಲೇಔಟ್ ನಮ್ಮದು. ಓಕೆ ಸರ್, ಇವಾಗ ಪ್ರಾಪರ್ಟಿಯಲ್ಲಿ ಎಷ್ಟು ಪ್ಲಾಟ್ಸ್ ಅವೈಲೇಬಲ್ ಇದೆ? ಸೊ ಟೋಟಲ್ ಇದು ಬಂದು ನಿಮಗೆ 10 ಎಕರೆ ಪ್ರಾಜೆಕ್ಟ್ ಆಗಿರೋದ್ರಿಂದ ಟೋಟಲ್ ನಿಮಗೆ 260 ಸೈಟ್ ಬರುತ್ತೆ ಸರ್. ಅಂದರೆ ನಿಮಗೆ ಡೈಮೆನ್ಷನ್ಸ್ ನೋಡೋಕ್ಕೋದ್ರೆ 20/30 ಇರ್ಬೋದು, 30/40 ಇರ್ಬೋದು, 30/50 ಇರ್ಬೋದು, 60/40 ಇರ್ಬೋದು. ಸೊ ಕಾರ್ನರ್ ಸೈಟ್ಸು, ಈಸ್ಟು, ವೆಸ್ಟು, ನಾರ್ತು, ಸೊ ಈ ಎಲ್ಲ ಥರನೂ ನಿಮಗೆ ಫೇಸಸ್ಸು ಅವೈಲೇಬಲ್ ಇದೆ. ಓಕೆ, ಸೊ ಎಲ್ಲ ಫೇಸಸ್ ಅವೈಲೇಬಲ್ ಇದೆ. ಇವಾಗ ಫುಲ್ ಡೀಟೇಲ್ಸ್ ಸೈಟ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ಇವಾಗ ನೋಡ್ತಿರ್ಬೋದು, ಒಂದು ಆಲ್ಮೋಸ್ಟ್ ಒಂದು 10 ಏಕರ್ಸ್ ಅಂತ ಹೇಳಿದ್ರಿ ಅಲ್ಲ ಸರ್, ಕಂಪ್ಲೀಟ್ಲಿ ಒಂದು 10 ಏಕರ್ಸ್ ಇರ್ಬೋದಲ್ಲ? ಓಕೆ, ಸೊ ಇವಾಗ ಪ್ರೀ ಲಾಂಚ್ ಆಫರ್ ಅಂತ ಏನೇನೆಲ್ಲ ಡೆವಲಪ್ಮೆಂಟ್ಸ್ ನೀವು ಮಾಡಿದ್ದೀರಾ ಸರ್? ಈಗ ನೀವು ನೋಡ್ತಾ ಇರ್ಬೋದು, ಸೊ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಟೆಂಪಲ್ ಇದೆ, ಅಭಯ ಆಂಜನೇಯ ಎನ್ಕ್ಲೇವ್ ಅಂತ. ಸೊ ದೇವಸ್ಥಾನನೂ ಇದು ಅಭಯ ಆಂಜನೇಯ ದೇವಸ್ಥಾನ ಅಂತ. ಸೊ ಟೋಟಲ್ 10 ಎಕರೆ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಡ್ರೈನೇಜ್ ಲೈನ್ಸ್ ಆಗಿದೆ, ಸೊ ವಾಟರ್ ಲೈನ್ಸ್ ಆಗಿದೆ. ಸೊ ಸುತ್ತ ನಿಮಗೆ ಈಗ ಪ್ರೆಸೆಂಟ್ ಬಂದು ನಿಮಗೆ ಸುತ್ತ ಸೇಫ್ಟಿ ಸೈಡ್ ನೋಡೋಕೆ ಹೋದ್ರೆ ಕಾಂಪೌಂಡ್ ಸಹ ಆಗಿದೆ. ಸೊ ಮುಂದೆ ಫ್ಯೂಚರಲ್ಲಿ ನಿಮಗೆ 2 ಪಾರ್ಕ್ ಸಹ ಕೊಡ್ತಾ ಇದೀವಿ, 2 ಬೋರ್ ಕೊಡ್ತಾ ಇದೀವಿ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಸಹ ಬರುತ್ತೆ. ಸೊ ನಿಮಗೆ ಗೇಟೆಡ್ ಕಮ್ಯುನಿಟಿ ಇದು ಆರ್ಚ್ ಸಹ ಬರುತ್ತೆ ಸರ್ ಲೇಔಟಲ್ಲಿ. ಓಕೆ ಸರ್, ಸೂಪರ್. ಆಮೇಲೆ ಈ ಲೇಔಟ್ ಪಕ್ಕದಲ್ಲೇ ಸುಮಾರು BDA ಅವರದ್ದು ಕೂಡ ಒಂದು ಪ್ರಾಪರ್ಟಿ ಬರ್ತಿದೆ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಸ್ವಲ್ಪ. ಹೌದು ಸರ್, ನಮ್ಮ ಲೇಔಟಿಂದ ಜಸ್ಟ್ ನೀವು ಲೆಫ್ಟ್ ತೊಗೊಂಡ್ರೆ ಸೊ BDA ವಿಲಾ ಬರುತ್ತೆ. ಅಲ್ಲಿ ಬಂದು ಒಂದು ವಿಲಾ ಬಂದು ನಿಮಗೆ 1,20,00,000 ಇದೆ. ನಮ್ಮ ಲೇಔಟ್ ಆಪೋಸಿಟ್ ನೋಡ್ತಾ ಇರ್ಬೋದು ನೀವು ಅಲ್ಲಿ. ಸೊ ಅದು ಸಹ ಬರುತ್ತೆ. ಸೊ ಬಸ್ ಫೆಸಿಲಿಟಿ ಸಹ ನಿಮ್ಗೆ ಅಲ್ಲೇ ಬರುತ್ತೆ ಸರ್ ನಿಯರ್. ಸೊ ಅಕ್ಕಪಕ್ಕ ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ನಮ್ಮ ಲೇಔಟಿಂದ. ಸೂಪರ್ ಸರ್. ಓಕೆ, ಸೊ ಇವಾಗ ನಾವು ಪ್ಲಾಟ್ಸ್ ತೊಗೊಬೇಕಂದ್ರೆ ನಮಗೆ ಯಾವ್ಯಾವ ಥರ ಡೈಮೆನ್ಷನ್ಸ್ ಎಲ್ಲ ಸಿಗುತ್ತೆ? ಸೊ ಡೈಮೆನ್ಷನ್ ನೋಡೋಕೆ ಹೋದ್ರೆ ನಿಮಗೆ 20/30, 30/40, 30/50, 60/40. ಸೊ ಈ ಡೈಮೆನ್ಷನಲ್ಲಿ ಸಿಗುತ್ತೆ. ಅಂದರೆ 20/30 ಅಂದರೆ ನಿಮ್ಗೆ 600 ಸ್ಕ್ವೇರ್ ಫೀಟ್ ಬರುತ್ತೆ.
ಸೊ ಪರ್ ಸ್ಕ್ವೇರ್ ಫೀಟು ಬಂದು ನಿಮಗೆ 1900 ರೂಪಾಯಿ ಇದೆ. ಅಂದರೆ ನಿಮಗೆ ಅರ್ಧ ಸೈಟು ಬಂದು ನಿಮಗೆ 11,40,000 ರೂಪಾಯಿ ಇದೆ. ಓಕೆ, ಸೂಪರ್. ಸೊ ನೆಕ್ಸ್ಟು ಇನ್ನೊಂದು ಏನಂದರೆ ಸರ್, 1900 ಪರ್ ಸ್ಕ್ವೇರ್ ಫೀಟ್ ಅಂದರೆ ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನನಗೆ ಇನ್ನೊಂದು ಕ್ವಶನ್ ಏನಂದರೆ, ಒಂದು ವರ್ಷಕ್ಕೆ ಮುಂಚೆ ಈ ಕಡೆ ಆ ಕಡೆ ಎಲ್ಲ ಸೈಟ್ಸ್ ಎಲ್ಲ ಮಾಡಿರ್ತಾರಲ್ಲ, ಅದೆಲ್ಲ ಎಷ್ಟಕ್ಕೆ ಸೇಲ್ ಆಗಿರ್ಬೋದು? ಸರ್ ಈಗ ನೋಡ್ತಾ ಇರ್ಬೋದು ನೀವು, ನಮ್ಮ ಲೇಔಟ್ ಅಟ್ಯಾಚ್ಡ್ ಆಗಿ ನಿಮ್ಗೆ ಕಾಣ್ತಾ ಇದೆ ಲೇಔಟ್. ಇಲ್ಲಿ ನಾವು ಮಾರಬೇಕಾದ್ರೆ 1,200 ರೂಪಾಯಿ ಇತ್ತು. ಇವಾಗ ನಮ್ಮ ಲೇಔಟ್ ಪ್ರೆಸೆಂಟ್ ಬಂದು 1,900 ರೂಪಾಯಿ ಮಾರ್ತಾ ಇದೀವಿ. ಸೊ ಎಲ್ಲ ಅಮ್ಯುನಿಟೀಸ್ ಕೊಟ್ಟು ಎಲ್ಲ ಡೆವಲಪ್ಮೆಂಟ್ ಆದ್ಮೇಲೆ 2,500 ರೂಪಾಯಿ 1 ರೂಪಾಯಿ ಕಡಿಮೆನೂ ನಾನು ಮಾರೋದಿಲ್ಲ ಸರ್. ಸೊ ಆ ಥರ ಇದೆ. ಫ್ಯೂಚರಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋದಷ್ಟು ಸೊ ನಿಮಗೆ ಪ್ರೈಸ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಯಾರಾದರೂ ಒಂದು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇಮಿಡಿಯೇಟು ಕಟ್ಬೋದಾ ಅಂತ ಒಂದು ಡೌಟ್ ಸರ್. ಇಮಿಡಿಯೇಟ್ ಮನೆ ಕಟ್ಕೊಂಡು ವಾಸ ಇರ್ಬೋದು ಸರ್. ನೋಡ್ತಾ ಇರ್ಬೋದು ನಮ್ಮ ಲೇಔಟ್ ಮುಂದೆನೇ ಮನೆಗಳಾಗಿದೆ. ಸೊ ನಮ್ಮ ಲೇಔಟ್ ಇಂದ ಆ ಕಡೆನೂ ಮನೆಗಳು ಬರುತ್ತೆ ನಿಮಗೆ. ಸೊ ಟೆಂಪಲ್ ಸಹ ಇದೆ. ಈಗ ಆಲ್ರೆಡಿ ನಾವು ಸೈಟ್ ಮಾರ್ಕೇಶನ್ಸ್, ಸೈಟ್ ನಂಬರ್ಸ್ ಹಾಕಿದ ತಕ್ಷಣ ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಲೇಔಟ್ ಅಲ್ಲಿ. ಓಕೆ ಸರ್, ಸೂಪರ್. ನೆಕ್ಸ್ಟ್ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಯಾವಾಗ ಆಗ್ಬೋದು? ಯಾಕಂದ್ರೆ ಸೈಡಲ್ಲಿ ಅಲ್ಲೆಲ್ಲ ಎಲೆಕ್ಟ್ರಿಕ್ ವರ್ಕ್ ಆಗಿದೆ, ಇದು ಕೂಡ ಬೇಗ ಆಗ್ಬೋದಲ್ಲ ಸರ್? ಕಂಪ್ಲೀಟ್ ಆಗಿ ಎಲ್ಲಾನು ಪ್ರತಿಯೊಂದು ನಾನು ಮಾಡ್ಕೊಡ್ತೀನಿ. 2 ಪಾರ್ಕ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅಂಡರ್ ಡ್ರೈನೇಜು, ಅಂಡರ್ ವಾಟರ್ ಕನೆಕ್ಷನ್ನು, ಸೊ CCTV, ಸೊ ಪ್ರತಿಯೊಂದು ನಮ್ಮ ಲೇಔಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್. ಸೊ ಕಂಪ್ಲೀಟ್ ಕೂಡ ನೋಡ್ಬೋದು, ಒಂದು ಇದು ಕೂಡ ಕಾಂಪೌಂಡ್ ಕೂಡ ಹಾಕಿದ್ದಾರೆ. ಎಲ್ಲಾನು ರೆಡ್ ಸಾಯಿಲ್ ತಾನೇ, ಫುಲ್. ಹೌದು ಸರ್, ರೆಡ್ ಸಾಯಿಲ್. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳ್ತಾರೆ ಸರ್, ಇಲ್ಲಿ ನೀರಾವರಿ ಯಾವ ತರ ಇದೆ? ಯಾಕಂದ್ರೆ ಫ್ಯೂಚರ್ ಅಲ್ಲಿ ಕಟ್ಕೊಂಡು ನೀರು ಕಮ್ಮಿ ಆಗಬಾರ್ದು, ಬೋರ್ ಹಾಕೊಂಡ್ರೆ ಬೋರಲ್ಲೂ ನೀರು ಬರಬೇಕು. ಸೊ ಆಲ್ರೆಡಿ ನಾವು ಸರ್ ಬೋರ್ ಕನೆಕ್ಷನ್ ನಾವು ಕೊಡಬೇಕು ಅಂತ ಇರೋದು. 2 ಬೋರ್ ಬಂದೇ ಬರುತ್ತೆ. ಸೊ 700 ರಿಂದ 800 ಅಡಿಗೆಲ್ಲ ನಿಮ್ಗೆ ನೀರು ಸಿಗುತ್ತೆ. 2 ರಿಂದ 3 ಇಲ್ಲ 4 ಇಂಚ್ ಗಂಟ ನಿಮ್ಗೆ ನೀರು ಸಿಗುತ್ತೆ ಸರ್. 4 ಇಂಚ್ ತನಕ ನೀರು ಸಿಗುತ್ತೆ, ಏನೂ ತೊಂದರೆ ಆಗಲ್ಲ. ಓಕೆ. ಸೊ ನಿಮಗೆ CMC ವಾಟರ್ ಸಹ ಬರುತ್ತೆ, ನಾವು ಬೋರ್ ಸಹ ಕೊಡ್ತಾ ಇದ್ದೀವಿ. ಸೊ ನಿಮಗೆ 24 ಗಂಟೆನೂ ಬಸ್ ವಾಟರ್ ಫೆಸಿಲಿಟಿ ಇದ್ದೇ ಇರುತ್ತೆ, ವಾಟರ್ ಸಪ್ಲೈ ಇದ್ದೇ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಸೂಪರ್ ಸರ್. ಇವಾಗ ಈ ಪ್ಲಾಟ್ಗೆ ರೀಚ್ ಆಗಬೇಕಂದ್ರೆ ಯಾವ ರೂಟಿಂದ ನಾವು ಬರ್ಬೋದು, ಯಾರ್ಯಾರಿಗೆ ಹತ್ರ ಆಗುತ್ತೆ? ಸರ್ ಮಾಗಡಿ ರೋಡ್ ಕಡ್ಬೇರೆ ಕ್ರಾಸ್ ರೈಟ್ ತಗೊಂಡು ನೀವು ಒಳಗಡೆ ಬಂದರೆ ಜನಪ್ರಿಯ ಅಪಾರ್ಟ್ಮೆಂಟ್ ಬರುತ್ತೆ. ಸೊ ಅಲ್ಲಿಂದ ನೀವು ಜಸ್ಟ್ 1 ಕಿಲೋಮೀಟರ್ ಮುಂದೆ ಬಂದರೆ ನಿಮಗೆ ಕಿತ್ನಳ್ಳಿ ಊರು ಸಿಗುತ್ತೆ. ಆ ಕಿತ್ನಳ್ಳಿ ಗ್ರಾಮ ಪಂಚಾಯತಿಯಿಂದ ಒಳಗಡೆ ಬಂದರೆ ಸೊ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಸರ್. ನಮ್ಮ ಎಕ್ಸಿಕ್ಯೂಟಿವ್ ಸಹ ಇರ್ತಾರೆ ಲೇಔಟಲ್ಲಿ. ನೀವು ಜಸ್ಟ್ ಆ್ಯಡ್ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ, ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾರಂತ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸೊ ಅವ್ರು ಬಂದು ನಿಮ್ಮನ್ನ ಪಿಕ್ ಮಾಡಿ ನಮ್ಮ ಲೇಔಟ್ ಕರ್ಕೊಂಡ್ಬರ್ತಾರೆ. ಸೂಪರ್ ಸರ್. ನೆಕ್ಸ್ಟು ಇನ್ನೊಂದು ಏನಂದರೆ, ಸೈಟ್ ತೊಗೋಬೇಕಾದ್ರೆ ತುಂಬ ಜನ ಯೋಚಿಸ್ತಾರೆ, ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿರಲ್ಲ, ಅದು ಕರೆಕ್ಟ್ ಆಗಿರಲ್ಲ, ಇದು ಕರೆಕ್ಟ್ ಆಗಿರಲ್ಲ, ಹೆಂಗೆ ನಮ್ಮ ತೊಗೊಬೋದು ಅಂತ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಇಲ್ಲಿದೆ ಸರ್? ಒಂದು ಸಲ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ಸೊ ಒಂದು ಬುಕ್ಕಿಂಗ್ ಅಮೌಂಟ್ ಅಂತ ಮಾಡ್ಕೊಂಡ್ರೆ ಒಂದು ಸೆಟ್ ಡಾಕ್ಯುಮೆಂಟ್ ಕೊಡ್ತೀವಿ. ಸೊ ಅವರು ಲಾಯರ್ಗೆ ಕೊಡಲಿ, 100% ಜಿನಿಯನ್ ಇದೆ ಡಾಕ್ಯುಮೆಂಟ್. 3 ಜನ ಲಾಯರ್ ಕೈಯಲ್ಲಿ ಅವರು ಡಾಕ್ಯುಮೆಂಟ್ ಕೊಟ್ಟು ಅವ್ರು ವೆರಿಫೈ ಮಾಡಿಕೊಂಡು ಅದ ನಂತರ ಅವರು ಅಗ್ರಿಮೆಂಟ್ ಆಗಲಿ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ಬೋದು ಸರ್. ಓಕೆ ಸರ್. ಸೊ ಇವಾಗ ಬುಕ್ಕಿಂಗ್ ಅಮೌಂಟ್ ಅಂದರೆ ಎಷ್ಟಿರ್ಬೋದು ಸರ್? ಸರ್ ಬುಕ್ಕಿಂಗ್ ಅಮೌಂಟು ಅಂದರೆ ಸ್ಪಾಟ್ ಬುಕ್ಕಿಂಗ್ ಬಂದು 1 ಲಕ್ಷ ಇದೆ. ಸೊ 3 ಗ್ರಾಮ್ ಗೋಲ್ಡ್ ಸಹ ಕೊಡ್ತೀವಿ, ಅದ್ರ ಜೊತೆಗೆ 3 ಗ್ರಾಮ್ ಗೋಲ್ಡ್ ಸಹ ಕೊಡ್ತೀವಿ. ಸೊ ಸ್ಪಾಟ್ ಬುಕ್ 1 ಲಕ್ಷ ಅಮೌಂಟ್ ಇರುತ್ತೆ. ಸೊ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಒಂದು ಸ್ಮಾಲ್ ನೆಗಿಷಬಲ್ ಸಹ ಮಾಡ್ಕೊಡ್ತೀವಿ ಸರ್. ಇವಾಗ ಒಂದು ಲೇಔಟ್, ಒಂದು ಸೈಟ್ ತೊಗೊಬೇಕಾದ್ರೆ ಪಕ್ಕದಲ್ಲಿ ಅಕ್ಕಪಕ್ಕ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸು ಮತ್ತು ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ ಅಂತೆಲ್ಲ ನೋಡ್ತಾರೆ. ಇದ್ರ ಪಕ್ಕದಲ್ಲಿ ಯಾವ ಥರ ಇದೆ ಸರ್? ಸರ್ ನಾನು ನಿಮಗೆ ಮೆಜೆಸ್ಟಿಕ್ಕಿಂದ ನೋಡೋಕೆ ಹೋದರೆ ಜಸ್ಟ್ 23 ಕಿಲೋಮೀಟರ್ ಆಗುತ್ತೆ ನಮ್ಮ ಲೇಔಟ್ಗೆ. ಸೊ BMTC ಬಸ್ ಫೆಸಿಲಿಟಿ ಇದೆ ಸರ್. 274F ನೀವು ಹತ್ತಿದ್ರೆ ನಮ್ಮ ಲೇಔಟ್ ಮುಂದೆನೇ ಬಂದು ನಿಂತ್ಕೊತೀರ. ಅದ್ರ ಜೊತೆಗೇ ಈಗೇನು ನಾನು ಕಿತ್ನಳ್ಳಿ ನಿಮ್ಗೆ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ನೀವು ಕಿತ್ನಳ್ಳಿಗೆ ಬಂದರೆ ನಿಮಗೆ 24 ಅವರ್ಸು ಬಸ್ ಓಡಾಡ್ತಾ ಇರುತ್ತೆ. ಮಾರ್ಕೆಟು, ಮೆಜೆಸ್ಟಿಕ್ಕು, ಸೊ ಮಲ್ಲೇಶ್ವರಮು, ಯಶವಂತಪುರ, ಸೊ ಪ್ರತಿಯೊಂದು ಅಕ್ಕಪಕ್ಕ ಸಿಟಿಗೆ ನಿಯರ್ ಆಗೋಂಥದ್ದು ಏನೇನು ಇದೆಯೋ ಪ್ಲೇಸ್ಗಳು, ಸೊ ಅಲ್ಲಿಗೆಲ್ಲನೂ ನಿಮಗೆ ಬಸ್ ಫೆಸಿಲಿಟಿಗಳು ಇದ್ದೇ ಇದೆ ನಮ್ಮ ಲೇಔಟಿಂದ. ಸರ್ ಸ್ಕೂಲ್ಸು, ಕಾಲೇಜಸ್ ಅಂದರೆ ಪಕ್ಕದಲ್ಲಿ ಯಾವ ಥರ ಎಲ್ಲ ಬರುತ್ತೆ? ಸ್ಕೂಲು, ಕಾಲೇಜು ನೋಡೋಕೆ ಹೋದರೆ ನಾನು ಇವಾಗ ನಿಮಗೆ ಬಿಡವಿಲ ಹೇಳೋದಲ್ಲ ಸರ್. ಬಿಡವಿಲ ಪಕ್ಕದಲ್ಲೇ ನಿಮಗೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಅಂದರೆ ಅಕಾಡೆಮಿಕ್ ಸಿಟಿ ಅಂತ ಕರೀತಾರೆ, ಆ ಸ್ಕೂಲ್ ಬರುತ್ತೆ. ಅದ್ರ ಜೊತೆಗೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ನಮ್ಮ ಲೇಔಟ್ ಆಪೋಸಿಟಲ್ಲೇ ನಿಮಗೆ ಸಿದ್ಧಾಂತ ಇಂಟರ್ನ್ಯಾಷನಲ್ ಸ್ಕೂಲ್ ಸಹ ಬರುತ್ತೆ. ಸೊ ಇನ್ನು ಅಕ್ಕಪಕ್ಕ ನಿಯರ್ ಸ್ಕೂಲು, ಹಾಸ್ಪಿಟಲ್ ಎಲ್ಲ ನಿಮಗೆ ನಿಯರೇ ಬರುತ್ತೆ ಸರ್. ಸರ್ ಇವಾಗ ತುಂಬ ಜನ ಇವಾಗ ಏನಂದರೆ ಕ್ಯಾಶ್ ಇರೋರು ಕ್ಯಾಶ್ ರೆಡಿ ಕೊಟ್ಬಿಟ್ಟು ತೊಗೊತಾರೆ, ಆಫರ್ಸ್ ಎಲ್ಲ ಇರುತ್ತೆ. ಬಟ್ ಬ್ಯಾಂಕಿಂದ ಲೋನ್ ತೊಗೊಳ್ಳೋರು ಅಂದರೆ ಯಾವ ಥರ ಹಿಂಗೆ ಪ್ರೋಸೆಸ್ ಲೋನ್ ಆಗುತ್ತಾ ಸರ್? ಈಗ ಕೆಲವರು ಗ್ರಾಹಕರ ಹತ್ರ ದುಡ್ಡಿರುತ್ತೆ, ಕೆಲವರು ಲೋನ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಬರ್ತಾರೆ. ಸೊ ಅವ್ರಿಗೆ ಲೋನ್ 100% ನಾನು ಹೇಳ್ತಾ ಇದ್ದೀನಿ, 70 to 80% ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಒಂದು ಜಸ್ಟ್ 30% ಅಂದರೆ ಒಂದು 2 ರಿಂದ 3 ಲಕ್ಷ ರೂಪಾಯಿ ಇಲ್ಲ 4 ಲಕ್ಷ ರೂಪಾಯಿ ನೀವೇನಾದರೂ ಅಮೌಂಟು ಡೌನ್ ಪೇಮೆಂಟ್ ಅಂತ ಮಾಡಿಕೊಂಡ್ರೆ ರಿಮೈನಿಂಗು ನಾನು ಲೋನ್ ಸಹ ಮಾಡಿಕೊಡ್ತೀನಿ. ಸೊ ಜಸ್ಟು 10 to 15 ಡೇಸ್ ಒಳಗಡೆ ನಿಮಗೆ ಲೋನ್ ಪ್ರೊಸೆಸ್ ಸಹ ಮುಗ್ದೋಗುತ್ತೆ. ಸೊ ಏನು ನಿಮಗೆ ಸ್ಯಾಲ್ರಿ ಅಷ್ಟೇ ಇರಬೇಕು ಇಷ್ಟೇ ಇರಬೇಕು ಅಂತ ಏನಿಲ್ಲ, ಜಸ್ಟ್ 20-25,000
ಸ್ಯಾಲ್ರಿ ಇದ್ದರೆ ಸಾಕು. ಸೊ ನಾನು ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಇವಾಗ ನಿಮ್ಮದೇ ಕ್ಯಾಬ್ ಫೆಸಿಲಿಟಿ ಇರುತ್ತಾ ವಿಸಿಟ್ ಮಾಡಿ? ಹೌದು ಸರ್, 100%. ಸೊ ನೀವು ಸ್ಕ್ರೋಲ್ ಮೇಲೆ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲರು ನಿಮಗೆ ಮತ್ತೆ ಡೀಟೇಲ್ಸನ್ನು ಕೊಡ್ತಾರೆ. ಸೊ ನೀವು ನಮ್ಮ ಆಫೀಸು ಬಂದು ವಿಜಯನಗರ ಶೋಭ್ ಹಾಸ್ಪಿಟಲ್, ನಾಗರಬಾವಿ ಮೇನ್ ರೋಡು. ಸೊ ಅಲ್ಲಿ ಬಂದರೆ ನೀವು ನಮ್ಮ ಆಫೀಸಿಗೆ ಬಂದು ಇನ್ನೊಂದ್ಸಲಿ ಡೀಟೇಲ್ಸ್ ತೊಗೊಂಡು, ಸೊ ನಿಮ್ಮ ಫ್ಯಾಮಿಲಿಗೆ ಅಂತಲೇ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಕ್ಯಾಬಲ್ಲಿ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ನಿಮ್ಗೆ ಲೊಕೇಶನ್ ಓಕೆ ಆದರೆ ನೀವು ಆಫೀಸಿಗೆ ಬಂದು ಪ್ರೈಸ್ ವೈಸ್ ಮಾತಾಡಿ. ಸೊ ನೀವು ಬ್ಯಾಂಕ್ ಲೋನ್ ಅಂದರೆ ಬ್ಯಾಂಕ್ ಲೋನ್ ಹೋಗ್ಬೋದು, ಇಲ್ಲ ಫುಲ್ ಕ್ಯಾಶ್ ಹೋಗೋದಾದರೆ ಸೊ ಒಂದು ಸಮ್ ಆಫ್ ಅಮೌಂಟ್ ಅಂತ ಪೇ ಮಾಡಿಬಿಟ್ಟು ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲ್ ಮಾಡಿಸಿ ಅದರ ನಂತರ ನೀವು ಆಫೀಸಿಗೆ ಬರ್ಬೋದು ಸರ್. ಓಕೆ ಸರ್, ಇವಾಗ ಡೈಲಿ ನಿಮ್ಮದು ಆಫೀಸ್ ಟೈಮಿಂಗ್ಸ್ ಯಾವ ಥರ ಇರುತ್ತೆ? ಸೊ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6:30 ಗಂಟೆ ಸೊ ನಿಮಗೆ ಇರುತ್ತೆ. ಸೊ ನಮ್ಮ ಕಂಪ್ನಿಯ ಗೂಗಲ್ ರಿವ್ಯೂನ ನೀವು ನೋಡ್ಬೋದು. ನೋಡಿ ತದನಂತರ ಟೈಮಿಂಗ್ಸ್ ನೋಡಿ. ಸೊ ನಮ್ಮದು ಹಳೆ ವೀಡಿಯೋಸ್ ಎಲ್ಲ ನೀವು ನೋಡಿ, ಅದಾದಮೇಲೆ ನೀವು ನಮ್ಮ ಆಫೀಸಿಗೆ ಬರ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಡಿ. ಥ್ಯಾಂಕ್ ಯು ಸರ್.